ಸೊ ಇವತ್ತು ನಾವೆಲ್ಲ ಸೇರಿಯೋದು ವರ್ಲ್ಡ್ ಸ್ಟ್ರೋಕ್ ಡೇಯನ್ನು ಸೆಲೆಬ್ರೇಟ್ ಮಾಡಲಿಕ್ಕಾಗಿ. ಅದು ನಿನ್ನೆ 29 ಅಕ್ಟೋಬರಿಗೆ ಎಲ್ಲ ವರ್ಷ ಅದನ್ನು ನಾವು ನಡೆಸ್ತೇವೆ. ಸೊ ಬೇಸಿಕ್ಲಿ ಇದರಲ್ಲಿ ನಾವೇನು ನಮಗೇನು ತಿಳ್ಕೊಬೇಕು ಅಂತಂತಂದರೆ, ಸ್ಟ್ರೋಕ್ ಅನ್ನೋದು ಬೇಸಿಕ್ಲಿ ರಕ್ತನಾಳ ಬ್ಲಾಕ್ ಆದಾಗ ಅಥವಾ ಒಡೆದು ಹೋದಾಗ ಆಗುವಂಥ ಪ್ರಾಬ್ಲಮ್ಮು. ಈ ರಕ್ತನಾಳ ಬ್ಲಾಕೇಜ್ ಆದಾಗ ಅದನ್ನು ಎಷ್ಟು ಬೇಗ ನಾವು ಅದನ್ನು ಐಡೆಂಟಿಫೈ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಬೇಕಾಗುವಂಥದ್ದು CT ಸ್ಕ್ಯಾನು ಮತ್ತು MRI ಇರುವಂಥ ಹಾಸ್ಪಿಟಲ್ಸು. ಅದ್ರ ಜೊತೆಗೆ ಒಂದು ಸ್ಟ್ರೋಕ್ ಟೀಮ್ ಬೇಕಾಗ್ತದೆ. ಆ ಸ್ಟ್ರೋಕ್ ಟೀಮ್ ಎಲ್ಲಿ ಇರ್ತದೋ ಅಲ್ಲಿ ಡಯಾಗ್ನೋಸಿಸ್ ಆದ ತಕ್ಷಣ ಆ ಪೇಷಂಟನ್ನು ನಾವು ಇಮಿಡಿಯೇಟ್ಲಿ ಕ್ಯಾತ್ ಲ್ಯಾಬಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆ ಕ್ಲಾಟನ್ನು ರಿಮೂವ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ಬೋದು. ಈಗೆಲ್ಲ ಸ್ಪೆಷಲೈಸ್ ಇನ್ಸ್ಟ್ರೂಮೆಂಟ್ಸ್ ಇರೋದ್ರಿಂದ ಅದನ್ನು ನಾವು ಸ್ಟೆಂಟ್ ಆಗಲಿ ಅಥವಾ ಕ್ಯಾಥೆಟ್ರಸ್ ಆಗಲಿ ಅದರಿಂದ ತೆಗೆದು ಅದನ್ನು ರಿಮೂವ್ ಮಾಡಿದರೆ ನಮಗೆ ಆಗುವ ಡ್ಯಾಮೇಜ್ ಏನಿದೆ ಬ್ರೈನನ್ನು ಅದನ್ನು ಆದಷ್ಟು ಕಡಿಮೆ ಮಟ್ಟದಲ್ಲಿ ಇಡಲಿಕ್ಕೆ ಸಾಧ್ಯ, ಮತ್ತು ಬೇಗ ಪೇಷಂಟ್ ರಿಕವರಿ ಆಗಲಿಕ್ಕೆ ನಾವು ಹೆಲ್ಪ್ ಮಾಡಲಿಕ್ಕೆ ಆಗ್ತದೆ. ಸೊ ಟ್ರೀಟ್ಮೆಂಟ್ ಆದ ಮೇಲೆ ಒಂದು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಕೂಡ ಇರ್ತದೆ. ಆ ರಿಹ್ಯಾಬಿಲಿಟೇಷನ್ ಅವರನ್ನು ಮೊದಲಿನ ಯಥಾಸ್ಥಿತಿ ಮೊದಲು ಹೇಗಿತ್ತು ಆ ಥರ ಅವರಿಗೆ ವಾಪಸ್ ಬರಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಬೇಕಾಗುವಂಥದ್ದು ಎಲ್ಲ ರೀತಿಯ ಎಕ್ಸಸೈಸಸ್ಸು, ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸ್ ಎಲ್ಲ ನಡೀತದೆ. ಪ್ರಿವೆನ್ಷನ್ ನಾವು ಹೇಗೆ ಮಾಡ್ಬೋದು ಅಂತಂತಂದರೆ, ಇದನ್ನೆಲ್ಲ ನಾವು ಕಂಟ್ರೋಲ್ ಆಫ್ ನಮ್ಮದು ಡಯಾಬಿಟಿಸ್ ಇರ್ಬೋದು ಅಥವಾ ಕೊಲೆಸ್ಟ್ರಾಲ್ದು ಇರ್ಬೋದು, BP ಜಾಸ್ತಿ ಆಗಿರೋದು ಇರ್ಬೋದು, ಅದೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿರ್ತದೆ ಸ್ಟ್ರೋಕಿಗೆ. ಅದನ್ನು ಕಂಟ್ರೋಲ್ ಮಾಡೋದು ಭಾರಿ ಇಂಪಾರ್ಟೆಂಟ್ ಆಗ್ತದೆ. ದಿನ ಒಂದು ಎಕ್ಸಸೈಸ್ ಮಾಡುವಂಥ ಒಂದು ಹ್ಯಾಬಿಟ್ ನಮ್ಮಲ್ಲಿ ಇದ್ದರೆ ಅರೌಂಡ್ 150 ಮಿನಿಟ್ಸ್ ಇನ್ ಅ ವೀಕ್ ಆ ಥರ ಒಂದು ಎಕ್ಸಸೈಸ್ ಮಾಡುವ ಹ್ಯಾಬಿಟ್ ನಮ್ಮಲ್ಲಿದ್ದು ಇದನ್ನೆಲ್ಲ ನಾವು ದೂರ ಇಡಲಿಕ್ಕೆ ಅವಕಾಶವಾಗ್ತದೆ. ಮತ್ತು ಡಯಟ್ರಿ ಹ್ಯಾಬಿಟ್ಸ್ ಕೂಡ. ಸೊ ಪ್ರೊಸೆಸ್ಡ್ ಫುಡ್ಸನ್ನು ಕಡಿಮೆ ತಿನ್ನೋದ್ರಿಂದ, ಜಾಸ್ತಿ ನಾವು ಹೋಲ್ ಗ್ರೇನ್ಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ತಗೊಳ್ಳೋದ್ರಿಂದ ಅದು ಕೂಡ ನಮಗೆ ಈ ಸ್ಟ್ರೋಕನ್ನು ತಡೆಗಟ್ಟೋದಲ್ಲಿ ಹೆಲ್ಪ್ ಮಾಡ್ತದೆ. ಸೊ ಬೇಸಿಕ್ಲಿ ಈ ಥರ ಸ್ಟ್ರೋಕ್ ಆದಾಗ ನಾವು ಎಮರ್ಜೆನ್ಸಿಯಾಗಿ ಈ ಪ್ರೊಸೀಜರ್ನ ಮಾಡಲಿಕ್ಕೆ ಸಾಧ್ಯ ಇದೆ, ಡಿಸೆಬಿಲಿಟಿನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಥರ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆಗುವಂಥ ಜಾಗಕ್ಕೆ ಹೋಗಬೇಕು. ಆ ಟ್ರೀಟ್ಮೆಂಟ್ ತೊಗೊಂಡು ರಿಹ್ಯಾಬಿಲಿಟೇಷನ್ ಮಾಡ್ಕೊಂಡಲ್ಲಿ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು. ಇವತ್ತಿನ ದಿವಸ ಏನು ಹೇಳ್ತೀರಾ ವರ್ಲ್ಡ್ ಸ್ಟ್ರೋಕ್ ಅವೇರ್ನೆಸ್ ಡೇ? ಸೊ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದು ಭಾರಿ ಇಂಪಾರ್ಟೆಂಟಾಗಿ ಎಲ್ಲರಿಗೂ ಗೊತ್ತಿರಬೇಕಾಗುವಂಥ ವಿಷಯ. ಅದರಲ್ಲೇ ಒಂದು ಕೈಕಾಲು ಸ್ವಾಧೀನ ಹೋಗುವಂಥದ್ದು, ಮಾತು ತೊದಲುವಂಥದ್ದು, ಕಣ್ಣಿನ ದೃಷ್ಟಿ ಕಡಿಮೆ ಆಗುವಂಥದ್ದು, ಬ್ಯಾಲೆನ್ಸ್ ಕಳ್ಕೊಳ್ಳುವಂಥದ್ದು, ಇವೆಲ್ಲ ಒಂದು ಸ್ಟ್ರೋಕಿನ ಚಿಹ್ನೆ ಆಗಿರ್ತದೆ. ಅದನ್ನು ಐಡೆಂಟಿಫೈ ಮಾಡಿ ಮತ್ತೆ ಹಾಗೆ ನಾನು ಹೇಳಿದಾಗೆ ಇಮಿಡಿಯೇಟಾಗಿ ಹೋಗಿ ಅದನ್ನು ಓಪನ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಅಂತ ಇಂಪಾರ್ಟೆಂಟ್ ಕಾಂಪ್ರಹೆನ್ಸಿವ್ ಸ್ಟ್ರೋಕ್ ಸೆಂಟರ್ಸ್ ಅಂತ ಹೇಳ್ತೀವಿ, ಅಂಥ ಜಾಗಕ್ಕೆ ಹೋಗಿ ಅದನ್ನು ರಿಮೂವ್ ಮಾಡಿದರೆ ಅದನ್ನು ಆಗುವಂಥ ಏನು ಹಾನಿ ಇರ್ತದೋ ಅದನ್ನು ನಾವು ತುಂಬ ಮಟ್ಟಿಗೆ ಅದನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಓಕೆ.